ಭಗವತ್ ಶಾಸ್ತ್ರ ಪ್ರಕಾರ ಈಗಲೂ ಕೂಡ ಈ ಒಂದು ಆಗಮ ಪ್ರಕಾರನೇ ಸ್ವಾಮಿಯವರಿಗೆ ನಿತ್ಯಾರ್ಚನೆ ನಿತ್ಯ ಕೈಂಕರ್ಯಗಳು. ಧ್ರುವಂತು ಗ್ರಾಮ ಸಂರಕ್ಷಣಾರ್ಥಂ ಕೌತುಕಂತು ಅರ್ಚನಂ ಉತ್ಸವಂತು ಉತ್ಸವಾಂತಂ ಸ್ತಪನ ಬೇರೆ ರೀತಿ ಸ್ತಪನಾಂತಂ ಬಲಿ ಬೇರೆ ರೀತಿ ಬಲಿ. ಈ ಅಖಿಲಾಂಡ ಕೋಟಿ ಈ ಬ್ರಹ್ಮಾಂಡವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸಾಕ್ಷಾತ್ ಸ್ವಾಮಿಯೇ ಬಂದು ನಿಲ್ಲಿರ್ತಕ್ಕಂತಹ ಬೇರ. ಇವೆಲ್ಲವನ್ನು ಕೂಡ ಭೋಗ ಶ್ರೀನಿವಾಸ ಮೂರ್ತಿ, ಅದು ಬೆಳ್ಳಿ ಮೂರ್ತಿ. ಆ ಮೂರ್ತಿಯನ್ನ ಸುಮಾರು ವರ್ಷಗಳ ಹಿಂದೆ ಪಲ್ಲವ ಮಹಾರಾಣಿ ಆದ ನಂತರ ಸ್ತಪನ ಮೂರ್ತಿ ಅಂತ ಕರೀತೀವಿ. ಅದು ಉಗ್ರ ಶ್ರೀನಿವಾಸ ಮೂರ್ತಿ ಅಂತ ಕರೀತಾರೆ. ಸೂರ್ಯೋದಯಕ್ಕಿಂತ ಮುಂಚೆ ವರ್ಷಕ್ಕೊಂದೇ ಸರಿ ಆ ಉಗ್ರ ಶ್ರೀನಿವಾಸ ಮೂರ್ತಿಯನ್ನು ಎಲ್ಲಾ ಕೈಂಕರ್ಯಗಳನ್ನು ಮುಗಿಸಿಕೊಂಡು ಗರ್ಭಾಲಯದಲ್ಲಿ ಶ್ರೀನಿವಾಸ ಬಂದು ನಿಂತ್ಕೊಂಡಾಗ ವರಾಹಕ್ಷೇತ್ರದಲ್ಲಿ ಏಕಮುಖಶಿಲೆಯಾಗಿ ನಿಂತ್ಕೋತಾರೆ. ಆದರೆ ಆಲಯ ನಿರ್ಮಾಣ ಆದ ನಂತರ ವೈಖಾನಸ ಭಗವತ್ ಶಾಸ್ತ್ರ ಪ್ರಕಾರ ಈಗಲೂ ಕೂಡ ಈ ಒಂದು ಆಗಮ ಪ್ರಕಾರನೇ ಸ್ವಾಮಿಯವರಿಗೆ ನಿತ್ಯಾರ್ಚನೆ ನಿತ್ಯ ಕೈಂಕರ್ಯಗಳು ಉತ್ಸವಗಳು ಪ್ರತಿಷ್ಠಾಪನಾದಿಗಳು ಸಂಪ್ರೋಕ್ಷಣೆಗಳು ಎಲ್ಲವೂ ಕೂಡ ನಮ್ಮ ವೈಖಾನಸ ಆಗಮ ಪ್ರಕಾರ ನಡೀತಾ ಇರೋದು. ಈ ಆಗಮ ಪ್ರಕಾರ ಆಲಯವನ್ನು ನಿರ್ಮಾಣ ಮಾಡಿದಾಗ ಎಲ್ಲ ಕೈಂಕರ್ಯಗಳು ಕೂಡ ಆ ಶಿಲಾಮೂರ್ತಿಗೆ ಮಾಡೋಕ್ಕಾಗೋದಿಲ್ಲ. ಉತ್ಸವ ಮಾಡಬೇಕು, ಶಿಲಾಮೂರ್ತಿಗೆ ಮಾಡೋಕ್ಕಾಗೋದಿಲ್ಲ. ಏಕಾಂತ ಸೇವೆ ಮಾಡಬೇಕು, ಶಿಲಾಮೂರ್ತಿಗೆ ಮಾಡೋಕ್ಕಾಗೋದಿಲ್ಲ. ಅಂಥ ಒಂದು ಪ್ರಸಂಗ ಬಂದಾಗ ವೈಖಾನಸ ಭಗವತ್ಶಾಸ್ತ್ರ ಪ್ರಕಾರ ಪಂಚಬೇರಗಳು ಅಂತ ನಾವು ಕರಿತೀವಿ. ಅಂದರೆ ಧ್ರುವ, ಕೌತುಕ, ಉತ್ಸವ, ಸ್ನಪನ, ಬಲಿಬೇರಗಳು ಅಂತಕ್ಕಂಥದ್ದು. ಧ್ರುವಂತು ಗ್ರಾಮ ಸಂರಕ್ಷಣಾರ್ಥಂ ಕೌತುಕಂತು ಅರ್ಚನಂ ಉತ್ಸವಂತು ಉತ್ಸವಾಂತಂ ಸ್ತಪನ ಬೇರೆ ರೀತಿ ಸ್ತಪನಾಂತಂ ಬಲಿ ಬೇರೆ ರೀತಿ ಬಲಿ ಅಂತ ಕರಿತೀವಿ. ಅಂದರೆ ಪಂಚ ವಿಷ್ಣು ಪುರುಷ ಸತ್ಯ ಅಚ್ಯುತ ಅನಿರುದ್ಧ ಅಂತ ಪ್ರತಿನಾಮಧೇಯಗಳಿಗೆ ಈ 5 ಬೇಳೆಗಳನ್ನು ಆಗಮ ಪ್ರಕಾರ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಧ್ರುವ ಅಂದರೆ ನಿಲ್ಲಿರ್ತಕ್ಕಂತಹ ಸ್ವಾಮಿನೇ, ಸ್ವಯಂ ಕ್ಷೇತ್ರದಲ್ಲಿ ಏಕಮೂರ್ತಿ ಶಿಲೆಯಾಗಿ ನಿಲ್ಲಿರ್ತಕ್ಕಂತಹ ಸ್ವಾಮಿನ ನಾವು ಆಗಮ ಪ್ರಕಾರ ಧ್ರುವಬೇರ ಅಂತ ಕರಿತೀವಿ. ಅದು ಗ್ರಾಮ ಸಂರಕ್ಷಣಕ್ಕೆ ಈ ಅಖಿಲಾಂಡ ಕೋಟಿ ಈ ಬ್ರಹ್ಮಾಂಡವನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸಾಕ್ಷಾತ್ ಸ್ವಾಮಿಯೇ ಬಂದು ನಿಲ್ಲಿರ್ತಕ್ಕಂತಹ ಬೇರ ಧ್ರುವಬೇರ ಅಂತ ಕರಿತೀವಿ. ಅದಾದ ನಂತರ ಕೌತುಕ ಬೇರ ಅಥವಾ ಭೋಗ ಶ್ರೀನಿವಾಸ ಮೂರ್ತಿ ಅಂತ ನಾವು ಕರಿತೀವಿ. ಡೈಲಿ ನಿತ್ಯಗಟ್ಟೆ ನಡೀತಿರ್ತಕ್ಕಂತಹ ಎಲ್ಲ ಕೈಂಕರ್ಯಗಳು, ಸ್ವಾಮಿಗೆ ಮಾಡತಕ್ಕಂತಹ ಅರ್ಚನೆ, ದಿನಾಗಲೂ ಮಾಡತಕ್ಕಂತಹ ಸ್ವಾಮಿಗೆ ಸ್ನಾನಾಸನ, ಅಭಿಷೇಕ ಹಾಗೂ ರಾತ್ರಿಯಲ್ಲಿ ಮಾಡತಕ್ಕಂಥ ಏಕಾಂತ ಸೇವೆ ಅಥವಾ ಪರ್ಯಂಕಾಸನ ಇವೆಲ್ಲವನ್ನು ಕೂಡ ಭೋಗ ಶ್ರೀನಿವಾಸ ಮೂರ್ತಿ, ಅದು ಬೆಳ್ಳಿ ಮೂರ್ತಿ. ಆ ಮೂರ್ತಿಯನ್ನು ಸುಮಾರು ವರ್ಷಗಳ ಹಿಂದೆ ಪಲ್ಲವ ಮಹಾರಾಣಿ ಅರ್ಪಣೆ ಮಾಡಿರ್ತಕ್ಕಂತಹ ಮೂರ್ತಿ ಬೆಳ್ಳಿ ಶ್ರೀನಿವಾಸ ಮೂರ್ತಿ, ಅದು ಭೋಗ ಶ್ರೀನಿವಾಸ ಮೂರ್ತಿ ಅಂತ ನಾವು ಆಡು ಭಾಷೆಯಲ್ಲಿ ಕರಿತೇವೆ. ಆಗಮ ಭಾಷೆಯಲ್ಲಿ ಕೌತುಕ ಮೂರ್ತಿ ಅಂತ ಕರಿತೀವಿ ನಾವು. ಇವಾಗಲೂ ಕೂಡ ಬೆಟ್ಟದ ಮೇಲೆ ದಿನಾಗಲೂ ನಡೀತಕ್ಕಂತಹ ನಿತ್ಯಗಟ್ಟಲೆ ಅಭಿಷೇಕ, ಆದ ನಂತರ ಪ್ರತಿ ವಾರ ನಡೀತಕ್ಕಂತಹ ಸಹಸ್ರ ಕಲಶಾಭಿಷೇಕಕ್ಕೆ ಬರ್ತಕ್ಕಂತಹ ಮೂರ್ತಿ, ದಿನಾಗಲೂ ಕೂಡ ಪರ್ಯಂಕಾಸನೆ ಅಂದರೆ ಏಕಾಂತ ಸೇವೆಯಲ್ಲಿ ಮಲಗಿಸ್ತಕ್ಕಂತಹ ಮೂರ್ತಿ ಆ ಕೌತುಕ ಮೂರ್ತಿನೇ. ಅದನ್ನು ಆ ಸೇವೆಗೆ ಆ ಮೂರ್ತಿಯನ್ನು ಬಳಸ್ತಾ ಇದ್ದಾರೆ. ಇನ್ನು ಉತ್ಸವಕ್ಕೆ ಉತ್ಸವ ಮೂರ್ತಿ ಮಲಯಪ್ಪ ಅಂತ ನಾವು ಕರಿತೀವಿ. ತಿರುಮಲೆ ಕ್ಷೇತ್ರದಲ್ಲಿ ಮಲಯಪ್ಪ ಅಂದರೆ ಮಲೆಯಲ್ಲಿ ಆವಿರ್ಭಾವ ಆಗಿರ್ತಕ್ಕಂತಹ ಮೂರ್ತಿ ಮಲಯಪ್ಪ. ಶ್ರೀದೇವಿ ಭೂದೇವಿ ಸಮೇತ ಆಗಿರ್ತಕ್ಕಂತಹ ಶ್ರೀನಿವಾಸ ಮೂರ್ತಿ ಅದು ತಾಮ್ರ ಪಂಚಲೋಹ ಮೂರ್ತಿ ಆಗಿರುತ್ತದೆ. ಆ ಉತ್ಸವ ಮೂರ್ತಿಗಳನ್ನೇ ಈಗಾಗಲೂ ಕೂಡ ಎಲ್ಲ ಉತ್ಸವಗಳು, ಬ್ರಹ್ಮೋತ್ಸವಗಳು, ಪವಿತ್ರೋತ್ಸವಗಳು, ದಿನಾಗಲೂ ಮಾಡ್ತಕ್ಕಂತಹ ಸಹಸ್ರ ದೀಪಾಲಂಕಾರ ಸೇವೆ, ನಿತ್ಯೋತ್ಸವ, ಉತ್ಸವಕ್ಕೆ ಬರ್ತಕ್ಕಂತಹ ಎಲ್ಲ ಕೈಂಕರ್ಯಗಳು ಕೂಡ ಆ ಉತ್ಸವ ಮೂರ್ತಿಗೆ ಮಾಡ್ತಕ್ಕಂತಹದ್ದು ಶಾಸ್ತ್ರ. ಆದ ನಂತರ ಸ್ತಪನ ಮೂರ್ತಿ ಅಂತ ಕರಿತೀವಿ. ಅದು ಉಗ್ರ ಶ್ರೀನಿವಾಸ ಮೂರ್ತಿ ಅಂತ ಬೆಟ್ಟದಲ್ಲಿ ಕರೀತಾರೆ. ಈ ಮಲಯಪ್ಪ ಅಂತಕ್ಕಂತಹ ಉತ್ಸವ ಮೂರ್ತಿ ಸಿಗೋಕ್ಕಿಂತ ಮುಂಚೆ ಎಲ್ಲ ಉತ್ಸವಾದಿಗಳು ಕೂಡ ಈ ಉಗ್ರ ಶ್ರೀನಿವಾಸ ಮೂರ್ತಿ ನಡೀತಾ ಇತ್ತು. ಆ ಉಗ್ರ ಶ್ರೀನಿವಾಸ ಮೂರ್ತಿ ಕೂಡ ಪಂಚಲೋಹ ವಿಗ್ರಹಗಳೇ. ಆ ವಿಗ್ರಹಗಳನ್ನು ಉತ್ಸವಕ್ಕೆ ತಗೊಂಡು ಬಂದಾಗ ಇಡೀ ಗ್ರಾಮಗಳು ಸುಟ್ಟೋಗ್ತಾ ಇತ್ತಂತೆ. ಆ ಉಗ್ರ ರೂಪವನ್ನು ತಾಳದೆ ಆ ಒಂದು ಬೆಂಕಿ ಜ್ವಾಲೆಗೆ ಇಡೀ ಗ್ರಾಮಗಳು ಸುಟ್ಟೋಗ್ತಾ ಇತ್ತು. ಆಗೇನು ಮಾಡಿದ್ರು ಅಂದರೆ ಇದು ಕಷ್ಟ ಆಗತ್ತೆ, ಲೋಕಕ್ಕೆ ಸಂಕಟ ಆಗತ್ತೆ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿ ದೇವರು ಕೇಳ್ತಾರೆ, ಈ ಥರ ಆಗ್ತದೆ ಏನು ಮಾಡೋದು. ಅದಕ್ಕೆ ಏನು ಮಾಡ್ತಾರೆ, ಆವಾಗಲೇ ಮಲಯಪ್ಪ ಇಂಥ ಒಂದು ಬೆಟ್ಟದಲ್ಲಿ ಹೋಗಿ ಈ ಬೆಟ್ಟದಲ್ಲಿ ಶ್ರೀದೇವಿ ಪೂಜೆ ಸಮೇತ ಆಗಿರ್ತಕ್ಕಂಥ ಮಲಯಪ್ಪ ಅಂತಕ್ಕಂಥ ಉತ್ಸವ ಮೂರ್ತಿ ಸಿಗ್ತಾರೆ ನಿಮಗೆ. ಆ ಉತ್ಸವ ಮೂರ್ತಿ ಕೊಕ್ಕುಮ ದೇವಾಲಯ ಪ್ರತಿಷ್ಠಾಪಕ ಸಂಪ್ರೋಕ್ಷಣೆಯನ್ನು ಮಾಡಿ ಎಲ್ಲ ಉತ್ಸವಾದಿಗಳಿಗೂ ಕೂಡ
ಈ ಉತ್ಸವ ಮೂರ್ತಿನ ಬಳಸಿ ಅಂತ ಹೇಳ್ತಾರೆ. ಅವಾಗ ಈ ಉತ್ಸವ ಮೂರ್ತಿನ ಏನು ಮಾಡಿದವು ಅಂತಕ್ಕಂಥ ಪ್ರಸಂಗ ಬಂದಾಗ ಈ ಉಗ್ರ ಶ್ರೀನಿವಾಸ ಮೂರ್ತಿನ ಗರ್ಭಾಲಯದಲ್ಲಿ ಯಾವಾಗಲೂ ಇಟ್ಟಿರ್ತಾರೆ. ಅದನ್ನ ಕೈಶಿಕ ದ್ವಾದಶಿ ಅಂತ ನಾವಂತೀವಿ, ಉತ್ಥಾನ ದ್ವಾದಶಿ. ತುಳಸಿ ಹಬ್ಬದ ದಿನ ಆ ಉತ್ಸವ ಮೂರ್ತಿನ ಸೂರ್ಯೋದಯ ಆಗಕ್ಕಿಂತ ಮುಂಚೆನೆ ಉತ್ಸವವನ್ನು ಮಾಡಿಬಿಡ್ತಾರೆ. ಸೂರ್ಯೋದಯ ಆಗಕ್ಕಿಂತ ಮುಂಚೆ ವರ್ಷಕ್ಕೊಂದೇ ಸರಿ ಆ ಉಗ್ರ ಶ್ರೀನಿವಾಸ ಮೂರ್ತಿಯನ್ನು ಎಲ್ಲ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಗರ್ಭಾಲಯದಲ್ಲಿ ಸೂರ್ಯೋದಯಕ್ಕಿಂತ ಮುಂಚೆ ಮಾಡವೀದಿಗಳಲ್ಲಿ ಪ್ರಾಕಾರ ಪುರಸ್ಸರವಾಗಿ ವರ್ಷಕ್ಕೊಂದಿನ ಮಾತ್ರ ಆ ಉಗ್ರ ಶ್ರೀನಿವಾಸ ಮೂರ್ತಿಗೆ ಉತ್ಸವವನ್ನು ಮಾಡ್ತಾರೆ. ಇದು ಸ್ತಪನ ಮೂರ್ತಿ. ಅಂದರೆ ಬಲಿಮೂರ್ತಿ, ಯಾತ್ರಾಸನ, ನಾವು ಡೈಲಿ ಬಲಿಹರಣ ಏನಾಗ್ತೀವಿ ಅದಕ್ಕೆ ಉಪಯೋಗ ಮಾಡ್ತಕ್ಕಂಥ ಒಂದು ಚಿಕ್ಕ ಮೂರ್ತಿ ಇದೆ, ಅದು ಪಂಚಲೋಹ ಮೂರ್ತಿ, ಅದು ಕೂಡ ಬಲಿಬೇರ ಅಂತ ನಾವು ಕರಿತೀವಿ. ಈ 5 ಮೂರ್ತಿಗಳು ಇರ್ತಕ್ಕಂಥದ್ದು ಗರ್ಭಾಲಯದಲ್ಲೇ, ದೇವಾಲಯದಲ್ಲಿ. ಇದಲ್ಲದಿರ ಸೀತಾ ಲಕ್ಷ್ಮಣ ಹನುಮತ್ ಸಮೇತವಾಗಿರ್ತಕ್ಕಂತಹ ರಾಮಚಂದ್ರ ಮೂರ್ತಿ, ಅದರ ಜೊತೆಗೆ ರುಕ್ಮಿಣಿ ಸಮೇತವಾಗಿರ್ತಕ್ಕಂತಹ ಬೆಳ್ಳಿ ನವನೀತ ಕೃಷ್ಣ, ನಾಟ್ಯ ಕೃಷ್ಣ, ಇದರ ಜೊತೆಗೆ ಸುದರ್ಶನ ಚಕ್ರಮೂರ್ತಿ, ಅದೆಲ್ಲ ಪಂಚಲೋಹ ವಿಗ್ರಹಗಳು. ಸುದರ್ಶನ ಚಕ್ರಮೂರ್ತಿ ಕೂಡ ಸ್ವಾಮಿ ಗರ್ಭಾಲಯದಲ್ಲಿ ಇರ್ತಕ್ಕಂಥ ಎಲ್ಲ ಮೂರ್ತಿಗಳಿವೆ.